ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಕರ್ಕಾಟಕ ರಾಶಿ ಹೇಳತಕ್ಕಂಥದ್ದು ಮತ್ತು ಕರ್ಕಾಟಕ ಲಗ್ನದ ವಿಚಾರಗಳನ್ನು ತಿಳಿಸ್ತೇನೆ ಹೇಳ್ತಕ್ಕಂಥದ್ದು. ನೋಡಿ, ಈ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ರಾಶಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ರಾಜಯೋಗವನ್ನು ಕೂಡ ಹೇಳ್ತಾನೆ, ಹಾಗೇ ಧನ ಭಾಗ್ಯ ಯೋಗ ಹೇಳ್ತಕ್ಕಂಥದ್ದು, ಕೀರ್ತಿ ಯೋಗ ಹೇಳ್ತಕ್ಕಂಥದ್ದು, ಮಹಾರಾಜಯೋಗ ಹೇಳ್ತಕ್ಕಂಥದ್ದು, ಮಾರಕ ಮತ್ತು ತಾರಕಾದಿ ಕಾಲಗಳು ಕೂಡ ಹೇಳಲ್ಪಡುತ್ತೆ ಹೇಳ್ತಕ್ಕಂಥದ್ದು. ಸಾಮಾನ್ಯವಾಗಿ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನ ಇಲ್ಲಿ ಏನು ಹೇಳುತ್ತೆ, ಸುಮಾರು 30 ವರ್ಷದಿಂದ, ಅಂದರೆ ನಿಮಗೆ ಒಂದು 30 ವರ್ಷ ಈಗ ಆಗ್ತಾ ಇದೆ ಅಂತಾಗಿದ್ದರೆ, ಈಗ ನಿಮಗೆ ಧನಭಾಗ್ಯ ಯೋಗ ಪ್ರಾರಂಭವಾಗ್ತಾ ಇರತಕ್ಕಂಥದ್ದು. ಸಾಮಾನ್ಯವಾಗಿ ಅದು 48-50 ವರ್ಷಗಳ ಕಾಲ ನಿಮಗೆ ಆ ವಯಸ್ಸಿನವರೆಗೂ ಕೂಡ ಅದು ವಿಪರೀತವಾಗಿರ್ತಕ್ಕಂತಹ ಯೋಗವನ್ನು ನೀವು ಆನಂದಿಸುತ್ತೀರಿ ಹೇಳತಕ್ಕಂಥದ್ದು. ರಾಜಯೋಗವನ್ನು ಅನುಭವಿಸುತ್ತೀರಿ, ರಾಜಯೋಗವನ್ನು ಆನಂದಿಸುತ್ತೀರಿ ಹೇಳತಕ್ಕಂಥದ್ದು. ಅದು ಮಹಾರಾಜಯೋಗ ಹೇಳ್ತಕ್ಕಂಥದ್ದು. ಈ ರಾಜಯೋಗದಲ್ಲಿ ಆ ಸ್ಥಾನ ಅಲಂಕರಿಸ್ತೀರಿ ಹೇಳ್ತಕ್ಕಂಥದ್ದು. ಉನ್ನತ ಸ್ಥಾನ, ಮಾನ, ಕೀರ್ತಿ, ಯಶಸ್ಸು ಇವೆಲ್ಲವೂ ಕೂಡ ಲಭಿಸುತ್ತೆ. ನೀವು ಒಂದು ಸಮಯದಲ್ಲಿ ತುಂಬ ಕಷ್ಟಪಟ್ಟು ಶ್ರಮಜೀವಿಯಾಗಿರ್ತೀರಿ, ತುಂಬ ಬಡತನದಲ್ಲಿರ್ತೀರಿ. ಆದರೆ ಈ ವಯಸ್ಸಿನಿಂದ ನಿಮ್ಮ ವಯಸ್ಸು 30 ವರ್ಷದ ನಂತರ 48 ವರ್ಷದ ಒಳಗಡೆ ನಿಮಗೆ ಬೇಕಾದಷ್ಟು ಹಣವನ್ನು, ಆಸ್ತಿಯನ್ನು ನೀವು ಸಂಪಾದಿಸುತ್ತೀರಿ ಅಂತ ಕೂಡ ಹೇಳುತ್ತೆ. ಇಂತಹ ಸಂದರ್ಭದಲ್ಲಿ ವಿವಾಹ ಆಗುತ್ತೀರಿ. ನೋಡಿ, ನೀವು ಮದುವೆ ಆಗಿರ್ತಕ್ಕಂತಹ ಲಗ್ನ, ನೀವು ನಿಮ್ಮ ಧರ್ಮಪತ್ನಿಯ ಜನ್ಮ ನಕ್ಷತ್ರ, ಜನ್ಮಯೋಗ ಇವೆಲ್ಲವೂ ಕೂಡ ಒಂದು ನಾರಿ ಭಾಗ್ಯ, ಪುರುಷ ಪುಣ್ಯ ಹೇಳ್ತಕ್ಕಂಥದ್ದು. ಇಂತಹ ಒಂದು ಸಂದರ್ಭದಲ್ಲಿ ಜನಸೇವೆ ಮಾಡ್ತಕ್ಕಂತಹ ನಾಯಕರಾಗುತ್ತೀರಿ ಹೇಳ್ತಕ್ಕಂಥದ್ದು. ಪ್ರತಿನಿತ್ಯ ನಿಮಗೆ 100 ಜನ ನಿಮ್ಮನ್ನು ಹಿಂಬಲಿಸ್ತಾ ಇರ್ತಾರೆ. ಸನ್ಮಾನಗಳು, ಪ್ರಶಸ್ತಿ, ಪುರಸ್ಕಾರಗಳು, ಜನಪ್ರಿಯತೆಗಳು ಬೇಕಾದಂಥ ರೀತಿಯಲ್ಲಿ ನೀವು ಐಶ್ವರ್ಯದಿಂದ ವಿಜೃಂಭಿಸುವಿರಿ ಹೇಳತಕ್ಕಂಥದ್ದು ಕೂಡ ಸೂಚಿಸುತ್ತೆ. ನಂತರ ದಿನದಲ್ಲಿ ನಿಮ್ಮ ದಶಾ ಸಂಧಿಗಳು, ದಶಾ ಕಾಲಗಳು ಚೇಂಜ್ ಆಗ್ತಾ ಇದ್ದ ಹಾಗೆ ಎಲ್ಲೋ ಒಂದು ಕಡೆ ಶಾಪವೋ ಅಥವಾ ನಿಮ್ಮ ಐಶ್ವರ್ಯ ಎಲ್ಲವೂ ಕೂಡ ನಶಿಸ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಒಳ್ಳೆಯ ಕೆಲಸ, ಒಳ್ಳೆಯ ಕಾರ್ಯ ಇವೆಲ್ಲವೂ ಕೂಡ ನಿಂದಾಗಿರುತ್ತೆ. ನೀವು ಮಾಡಿರ್ತಕ್ಕಂಥ ಐಶ್ವರ್ಯ ನಿಮ್ಮ ಮಕ್ಕಳು ಅದನ್ನು ಹಾಳು ಮಾಡ್ತಕ್ಕಂಥದ್ದು, ನಾಶ ಮಾಡ್ತಕ್ಕಂಥದ್ದು, ಅಥವಾ ಮಕ್ಕಳಿಂದ ನಿಮ್ಮ ಆಸ್ತಿ ವಿಭಜನೆ ಆಗತಕ್ಕಂಥದ್ದು, ಎಲ್ಲ ಒಂದು ಕೆಟ್ಟ ಗಳಿಗೆ, ಕೆಟ್ಟ ಸಮಯ ನಿಮಗೆ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು. ಹೀಗೆ ಇವೆಲ್ಲವನ್ನು ಕೂಡ ನಾವು ಚಿಂತನೆ ಮಾಡಬೇಕಾಗತ್ತೆ. ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನ ಇಂತಹ ಒಂದು ಯೋಗದಲ್ಲಿ ಎಲ್ಲೋ ನಿಮಗೆ ಯಾವುದೋ ಒಂದು ಬಾಧಕಾಧಿಪತಿ ನಿಮಗೆ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು, ಬೇರೆ ದಶೆ ನಿಮಗೆ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು, ಅಥವಾ ಬೇರೆ ಯಾವುದೋ ಒಂದು ಕರ್ಮಾಧಿಪತಿ ಯೋಗ ನಿಮಗೆ ಪ್ರಾರಂಭವಾಗ್ತಾ ಇರ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ನಿಮಗೆ ದುಃಖದಲ್ಲಿ ಇರ್ತೀರಿ ಹೇಳ್ತಕ್ಕಂಥದ್ದು. ಶರೀರವೂ ಕೂಡ ನಿಮಗೆ ಅನಾರೋಗ್ಯದಿಂದ ಕಾಡ್ತಾ ಇರ್ತಕ್ಕಂಥದ್ದು. ಕೊನೆಗೆ ನಿಮ್ಮ ಪರಿಸ್ಥಿತಿ ಹೇಗೆ ಉಂಟಾಗತ್ತೆ ಅಂತ ಕೇಳಿದರೆ, ನಿರ್ಧನ ಯೋಗ ಅಂತ ಕೂಡ ಕೊನೆಯ ಕಾಲದಲ್ಲಿ ನಿಮ್ಮ ಕೈಯಲ್ಲಿ
ಹಣವೇ ಇಲ್ಲದಂತಾಗುತ್ತೆ. ಇವೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಮತ್ತು ಕರ್ಕಾಟಕ ಲಗ್ನದವರಿಗೆ ಆಗ್ತಕ್ಕಂಥದ್ದು. ಮಕ್ಕಳೆಲ್ಲ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ. ದಾಂಪತ್ಯ ಜೀವನದಲ್ಲಿ ಕುಟುಂಬದಲ್ಲಿ ವಿರಸಗಳು ಹೆಚ್ಚಾಗ್ತಾ ಇರುತ್ತೆ. ಎಲ್ಲವೂ ನೀವು ಮಾಡಿರ್ತಕ್ಕಂಥ ಪರಿಶ್ರಮದಲ್ಲಿ ಕಷ್ಟಪಟ್ಟು ಮಾಡಿರ್ತಕ್ಕಂಥ ನಿಮ್ಮ ಆಸ್ತಿ ಪಾಸ್ತಿಗಳೆಲ್ಲವೂ ಕೂಡ ಛಿದ್ರವಾಗಿ ಹೋಗುತ್ತೆ ಹೇಳುತ್ತೆ. ಹೀಗೆ ಹಲವಾರು ರೀತಿಯಲ್ಲಿ ನಾವು ದಶಾಸಂಧಿಗಳನ್ನು ನಾವು ಚಿಂತನೆಯನ್ನು ಮಾಡ್ತಾ ಇರಬೇಕಾಗಿರ್ತಕ್ಕಂಥ ಎಲ್ಲೋ ಒಂದು ಕಡೆ ನಿಮಗೆ ಎಲ್ಲವೂ ಕೂಡ ತುಂಬ ಚಿಂತೆ ಆಗ್ತಾ ಇರುತ್ತೆ, ಯೋಚನೆ ಆಗ್ತಾ ಇರುತ್ತೆ. ವೀಕ್ಷಕರೇ, ಇನ್ನೂ ಹಲವಾರು ರೀತಿಯ ವಿಚಾರಗಳನ್ನು ನಾವು ಚಿಂತನೆ ಮಾಡಬೇಕು. ದಶಾಸಂಧಿಗಳನ್ನು ತಿಥಿ ವಾರ ನಕ್ಷತ್ರ ಇತ್ಯಾದಿಗಳನ್ನು ಪರಿಶೀಲನೆ ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ನಿಮಗೆಲ್ಲರಿಗೂ ಶುಭವಾದಿತು ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ.